ಈಗ ಅಲೆಕ್ಸಾಂಡರಿಂದ ಹಿಡಿದು ಇನ್ವೇಷನ್ ಅಂತ ಹೇಳಿದ್ರೆ, ಅಲೆಕ್ಸಾಂಡರ್ ಏನು ಇಲ್ಲಿ ಬಂದು ಧರ್ಮದಾನ ಮಾಡಕ್ಕೆ ಬರಲಿಲ್ಲ ಅವನು. ಈ ಗೇಮ್ ಟು ಇನ್ವೇಡ್ ಇಂಡಿಯಾ. ಇಂಗ್ಲೀಷ್ ಅವ್ರು ಮಾಡೋ ಮೊದಲನೇ ಕೆಲಸ ಏನು ಗೊತ್ತಾ, ಯಾವುದೇ ಪುಸ್ತಕ ಆಗಲಿ ಏನೇ ಆಗಲಿ ಫಸ್ಟ್ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ. ವೆನ್ ದೇ ಡೂ ದ್ಯಾಟ್ ದೇ ಮಿಸ್ಇಂಟರ್ಪ್ರೆಟ್ ಫ್ಯಾಕ್ಟ್ಸ್. English is a very poor language in a lot of ways, phonetically, vocabulary wise, grammatically. English is a very poor language. ಅದಕ್ಕೆ ಸ್ಟ್ರಕ್ಚರ್ಡ್ ಗ್ರಾಮರ್ ಅಂತ ನೀವಾಗೆ ಮಾಡಬೇಕೇ ಹೊರತು ತಾನಾಗೆ ಒಂದು ವ್ಯಾಕರಣ ಇಲ್ಲ. ಇವರೆಲ್ಲ ಮಾಡಿದ ಕೆಲಸ ಏನು ಅಂತಂದರೆ ನಮ್ಮ ವೇದಗಳನ್ನು ಇಂಗ್ಲೀಷಿಗೆ ತರ್ಜುಮೆ ಮಾಡಿದ್ದು. ಲಿಟರಲಿ ಇಟ್ ಲುಕ್ಸ್ ಟು ಬಿ ಎ ಹೈಡ್ರಾ ಹೆಡೆಡ್ ಮಾನ್ಸ್ಟರ್ ಆ್ಯಂಡ್ ದ ಹಿಂದೂಸ್ ಅಪಿಯರ್ ಟು ಬಿ ವರ್ಷಿಪಿಂಗ್ ಮಾನ್ಸ್ಟರ್ಸ್ ಆ್ಯಂಡ್ ದೇ ಆರ್ ಪೇಗನ್ಸ್, ಡೆವಿಲ್ ವರ್ಷಿಪ್ ಸಾರ್ಟ್ ಆಫ್ ಥಿಂಗ್ ಆರ್ ವಾಟ್ ಎವರ್. ಜಗತ್ತಿನ ಅತ್ಯಂತ ದೊಡ್ಡ ದರೋಡೆಕೋರ ದೇಶ ಅದು ಅಂತ ಗೊತ್ತಾಗುತ್ತೆ. ಅಲ್ಲಿರೋದು ಬರೀ ಬೇರೆ ದೇಶಗಳಿಂದ ತಗೊಂಬಂದು ಸಾಗ ಹಾಕಿರೋದೇ ಇದೆ. ಪರ್ಸೆ ಅವರಿಗೆ ಒಂದು ಹಿಸ್ಟ್ರಿ ಅನ್ನೋದೇ ಇಲ್ಲ. ಹೆಂಗೆ ಅಂತಂದರೆ, ಸೊ ತುಂಬ ಇನ್ವೇಷನ್ಸ್ ಆಯಿತು. ಯಾವಾಗಲೂ ಅಷ್ಟೇ, ವೆನ್ ಸಂಬಡಿ ಡಾಮಿನೆಂಟ್ ಕಮ್ಸ್, ನೇಟಿವ್ ಪಾಪ್ಯುಲೇಷನನ್ನು ನೀವು ಗ್ರ್ಯಾಜುಯಲ್ ಆಗಿ ಇದು ಮಾಡಬೇಕು ಅಂದರೆ ದ ಓನ್ಲಿ ವೇ ಟು ಡೂ ಇಟ್ ಇಸ್ ಬೈ ಜನರೇಷನ್ಸ್ ಆ್ಯಂಡ್ ಜನರೇಷನ್ಸ್ ಆಫ್ ಎಜುಕೇಷನಲ್ ಮೈಂಡ್ ವಾಷಿಂಗ್. ನಿಮ್ಮ ನಂಬಿಕೆ ತಪ್ಪು, ನಮ್ಮ ನಂಬಿಕೆ ಸರಿ, ನಿಮ್ಮ ಇನ್ಫಾರ್ಮೇಷನ್ ತಪ್ಪು, ನಮ್ಮ ಇನ್ಫಾರ್ಮೇಷನ್ ಸರಿ ಅಂತ ಹೇಳಿ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಬದಲಾಯಿಸ್ಕೊಂಡು ಬಂದಾಗ ಕೊನೆಗೆ ಯಾವುದೋ ಒಂದು ಹಂತದಲ್ಲಿ ನಮ್ಮ ಒಂದು ಬೇರುಗಳು ಮರೆತು ಹೊಸ ಬೇರುಗಳು ಸರಿ ಅಂತ ಹೇಳಿ ದ ಹೋಲ್ ಜನರೇಷನಲ್ ಶಿಫ್ಟ್ ಹ್ಯಾಪನ್ಸ್ ಆಲ್ ಥ್ರೂ ಹಿಸ್ಟ್ರಿ. ಗೊತ್ತಿರೋದು, ಎಲ್ಲ ಕಡೆನೂ ಗೊತ್ತಿರೋದು. ನಮ್ಮ ದೇಶದಲ್ಲಿ ಮಾತ್ರ ಅದು ಆಗೋದು ತುಂಬ ಕಷ್ಟ ಆಯಿತು. ಈಗ ಅಲೆಕ್ಸಾಂಡರಿಂದ ಹಿಡಿದು ಇನ್ವೇಷನ್ ಅಂತ ಹೇಳಿದ್ರೆ, ಅಲೆಕ್ಸಾಂಡರ್ ಏನು ಇಲ್ಲಿ ಬಂದು ಧರ್ಮದಾನ ಮಾಡಕ್ಕೆ ಬರಲಿಲ್ಲ ಅವನು. ಈ ಗೇಮ್ ಟು ಇನ್ವೇಡ್ ಇಂಡಿಯಾ, ಫ್ಲ್ಯಾಟ್ ಶಾಟ್, ದರ್ಸ್ ನೋ ಅದರ್ ಇದು. ಅದಾದಮೇಲಿಂದ ಇವರು ಕನಿಷ್ಕರು ಬಂದರು, ತುರುಷ್ಕರು. ಕನಿಷ್ಕ ಅಂತ ಹೇಳಿ ಅಫ್ಘಾನಿಸ್ತಾನದಿಂದ ಬಂದವನು, ಅವನು ಬಂದ. ಆದಮೇಲೆ ಮುಘಲರು ಬಂದರು. ಮುಘಲರಿಗಿಂತ ಮುಂಚೆ ಮೊಹಮ್ಮದ್ ಬಿನ್ ತುಗ್ಲಕ್ಕು, ಮೊಹಮ್ಮದ್ ಗಜ್ನಿ, ಯಾರು ಎಷ್ಟೇ ಏನೇ ಹೇಳ್ತು ಅಂತಂದ್ರು ಅವ್ರು ಬಂದಿದ್ದು ಸಂಪತ್ತಿಗೋಸ್ಕರ. ಇದರಲ್ಲಿ ಏನಂತಂದರೆ, ಸಂಪತ್ತು ಬರೀ ದುಡ್ಡಲ್ಲಿ ಅಂತಲ್ಲ, ನಮ್ಮಲ್ಲಿ ತುಂಬ ಶ್ರೀಮಂತಿಕೆ ಇತ್ತು. ವಿ ವರ್ ರಿಚ್ ಅಕಾಡೆಮಿಕಲಿ, ಇಂಟೆಲೆಕ್ಚುಯಲಿ. ನಮ್ಮಲ್ಲಿ ತುಂಬ ಜ್ಞಾನದ ಭಂಡಾರ ಇತ್ತು. ಅದನ್ನೂ ತೊಗೊಂಡು ಹೋಗಕ್ಕೆ ಬಂದವರಿದ್ದಾರೆ. ಹ್ಯುಯೆನ್ ಸಾಂಗ್ ಬಂದ, ಚೈನಾದಿಂದ ಹ್ಯುಯೆನ್ ಸಾಂಗ್ ಬಂದ, ಹಾಗೆ ಪರ್ಷಿಯಾಯಿಂದ ಸಾಕಷ್ಟು ಜನ ಬಂದರು. ಸೊ ನಮ್ಮಲ್ಲಿ ಇದ್ದಿರ್ತಕ್ಕಂಥ ಎಲ್ಲ ಸಂಪತ್ತನ್ನು ತಗೋಬೇಕು ಅಂತಲೇ ಬಂದವರು. ಯಾರು ಬಂದು ದೇಶನ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಬಂದವ್ರು ಇದ್ದಿದ್ದಿಲ್ಲ. ಬಂದಾದ್ಮೇಲಿಂದ ಎಷ್ಟು ಚೆನ್ನಾಗಿತ್ತು ಅಂದರೆ ಇಲ್ಲೇ ಉಳ್ಕೊಂಡ್ರು. ಯಾರೆಷ್ಟೇ ಹೇಳಿ ಅವ್ರು ಬಂದು ನಮ್ಮವರೇ ಆದರು, ದೇ ಆರ್ ಪಾರ್ಟ್ ಆಫ್ ಅಸ್ ಅಂತಂದರು. ನಮ್ಮ ಒಂದು ಟೀಚಿಂಗನ್ನು, ನಮ್ಮ ಒಂದು ಸಿಸ್ಟಮನ್ನು ಬದಲಾಯಿಸುವಂಥ ಒಂದು ಮನಸ್ಥಿತಿ ಎಲ್ರಿಗೂ ಇತ್ತು. ಬ್ರಿಟಿಷವ್ರು ಬಂದಾಗ ಅದನ್ನು ಇನ್ನೂ ಇನ್ಸ್ಟಿಟ್ಯೂಷನಲೈಸ್ ಮಾಡಿದ್ರು. ಮೆಕಾಲೆ ಬಂದಾದ್ಮೇಲಿಂದ ಅವನು ಪ್ರೈಮರಿ ಸ್ಕೂಲಿಂದಾನೇ ಪ್ರಾಬ್ಲಮ್ಸ್ ಶುರು ಆಯಿತು. ಏನು ಮಾಡಿದ್ರು ಅಂತಂದರೆ, ಫಸ್ಟ್ ಥಿಂಗ್ ಅವ್ರು ಏನು ಅರ್ಥ ಮಾಡ್ಕೊಂಡಿದ್ದು ಅಂತಂದರೆ, ನಮ್ಮ ಒಂದು ಸಂಸ್ಕೃತಿಯ ಬೇರಿದ್ದಿದ್ದು ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ, ನಮ್ಮ ರಿಲಿಜನಿಗೆ ಸಂಬಂಧಪಟ್ಟ ಹಾಗೆ. ವಿ ವರ್ ಸೋ ಪ್ಯಾಷನೇಟ್ ಅಬೌಟ್ ಇಟ್. ಸೊ ಏನು ಮಾಡಿದ್ರು ಅಂದರೆ, ಗ್ರ್ಯಾಜುಯಲ್ ಆಗಿ ಅದ್ರ ಬಗ್ಗೆ ಇರತಕ್ಕಂಥ ಒಂದು ಜ್ಞಾನನ ಕಮ್ಮಿ ಮಾಡ್ತಾ ಬಂದರು. ಒಂದು ಎರಡನೇದು ಮಿಸ್ಇಂಟರ್ಪ್ರೆಟ್ ಮಾಡೋಕ್ಕೆ ಶುರು ಮಾಡಿದ್ರು. ಇಂಗ್ಲೀಷ್ ಅವ್ರು ಮಾಡೋ ಮೊದಲನೇ ಕೆಲಸ ಏನು ಗೊತ್ತಾ, ಯಾವುದೇ ಪುಸ್ತಕ ಆಗಲಿ ಏನೇ ಆಗಲಿ ಫಸ್ಟ್ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ. ವೆನ್ ದೇ ಡೂ ದ್ಯಾಟ್ ದೇ ಮಿಸ್ಇಂಟರ್ಪ್ರೆಟ್ ಫ್ಯಾಕ್ಟ್ಸ್. ಇದಕ್ಕೆ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ ನಾನು, ವಿಲ್ ನೋ ವೈ ಐ ಆಮ್ ಟೆಲಿಂಗ್ ದಿಸ್. ಸೆಕೆಂಡ್, ಇಂಗ್ಲೀಷ್ ಇಸ್ ಅ ಲ್ಯಾಂಗ್ವೇಜ್ ಆಫ್ ಕನ್ವೀನಿಯನ್ಸ್. ಇಂಗ್ಲೀಷ್ ಇಸ್ ನಾಟ್ ಅ ರಿಚ್ ಲ್ಯಾಂಗ್ವೇಜ್. English is a very poor language in a lot of ways, phonetically, vocabulary wise, grammatically. English is a very poor language. ಅದಕ್ಕೆ ಸ್ಟ್ರಕ್ಚರ್ಡ್ ಗ್ರಾಮರ್ ಅಂತ ನೀವಾಗೆ ಮಾಡಬೇಕೇ ಹೊರತು ತಾನಾಗೆ ಒಂದು ವ್ಯಾಕರಣ ಇಲ್ಲ, ತಾನಾಗೆ ಒಂದು ಸೈಂಟಿಫಿಕ್ ಆಗಿ ಲಾಜಿಕಲ್ ಆಗಿರುವಂಥ ಒಂದು ಸ್ಟ್ರಕ್ಚರ್ ಇಲ್ಲ ಗ್ರಾಮರಿಗೆ. ಬಟ್ ಇಟ್ಸ್ ಎ ಲ್ಯಾಂಗ್ವೇಜ್ ಆಫ್ ಕನ್ವೀನಿಯನ್ಸ್. ಎಲ್ಲರೂ ಮಾತಾಡ್ತಾರೆ. ಸೊ ಏನು ಮಾಡ್ತಾರೆ ಅಂದರೆ ಮಿಸ್ಇಂಟರ್ಪ್ರೆಟ್ ಮಾಡ್ತಾರೆ ಫ್ಯಾಕ್ಟ್ಸನ್ನು. ಒಂದು. ಎರಡನೇದು, ಇಂಗ್ಲೀಷಿಗೆ ನೀವು ತಗೋಬೇಕಾದ್ರೆ ಯು ಟೆನ್ ಟು ಟ್ರಾನ್ಸ್ಲೇಟ್, ಯು ಟೆನ್ ಟು ಟ್ರಾನ್ಸ್ಲಿಟ್ರೇಟ್. ಹೇಗಿದೆಯೋ ಅದೇ ರೀತಿ ಬರೀತೀರ. ನಿಮ್ಮ ಅದು ಏನು ಹೇಳೋಕ್ಕೆ ಹೊರಟಿತ್ತು ಅದರ ಒಳ ಅರ್ಥ ಏನು ಅಂತ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಯಾಕೆ ಅಂತಂದರೆ ಈಗ ಹೇಳೋ ಕತೆ ಅದಕ್ಕೆ ಇಟ್ ಕೋಟ್ಸ್ ಟು ದ್ಯಾಟ್. ಮೌನಿಯರ್ ವಿಲಿಯಮ್ಸ್ ಅಂತ ಒಬ್ಬ ಬಿಗ್ ಇಂಗ್ಲೀಷ್ ಸ್ಕಾಲರ್, ಮ್ಯಾಕ್ಸ್ ಮುಲ್ಲರ್, ಯು ಹರ್ಡ್ ಆಫ್ ಮ್ಯಾಕ್ಸ್ ಮುಲ್ಲರ್. ಇವರೆಲ್ಲ ಮಾಡಿದ ಕೆಲಸ ಏನು ಅಂತಂದರೆ ನಮ್ಮ ವೇದಗಳನ್ನು ಇಂಗ್ಲೀಷಿಗೆ ತರ್ಜುಮೆ ಮಾಡಿದ್ದು. ಲಿಟರಲಿ ಹೇಗಿದೆ ಅದನ್ನು ಹಾಗೆ ಇಂಗ್ಲೀಷಲ್ಲಿ ನಾನು ಶಿಫ್ಟ್ ಮಾಡ್ತೀನಿ. ಇಟ್ಸ್ ಎ ವೆರಿ ಡಿಫಿಕಲ್ಟ್ ಜಾಬ್. ಯಾಕೆ ಅಂತಂದರೆ ಇನ್ ಪರ್ಸೆ ಈಗ
ವೇದದ ಬಗ್ಗೆ ಸಾಕಷ್ಟು ತಪ್ಪು ಪರಿಕಲ್ಪನೆ ಇದೆ, ಸರಿ ಪರಿಕಲ್ಪನೆ, ಅದು ಇಟ್ಸ್ ಎ ವೆರಿ ಬಿಗ್ ಚಾಪ್ಟರ್ ಟು ಟಾಕ್ ಅಬೌಟ್ ಇಟ್. ಅದರಲ್ಲಿ ಇರೋವಂಥ ಅರ್ಥ ನೇರ್ಮುಖಕ್ಕಾಗಿರ್ತಕ್ಕಂಥ ಅರ್ಥ ಅಲ್ಲ. ಅದು ನೀವು ಪದಾರ್ಥ ತಗೊಂಡು ಕೊಡೋ ಅರ್ಥ ಅಲ್ವೇ ಅಲ್ಲ. ಲೈಕ್ ಲಿಟ್ರಲ್ ಟ್ರಾನ್ಸ್ಲೇಷನ್, ಲಿಟರಲಿ ಕೊಡೋ ಮೀನಿಂಗೇ ಬೇರೆ, ಅದು ಹೇಳಕ್ ಹೊರಟಿರೋ ಅರ್ಥನೇ ಬೇರೆ. ಒಂಥರ ನಮ್ಮ ಬೇಂದ್ರೆ ಅವ್ರ ಕವಿತೆ ಇದ್ದಾಗೆ, ಹೇಳೋದೊಂದು ಅದರ ಭಾವಾರ್ಥ ಇನ್ನೇನೋ ಇರುತ್ತೆ. ಅರ್ಥ ಹೇಳ್ತೀನಿ ಹೇಗೆ ಅಂತ. ಅದರಲ್ಲಿ ಒಂದು 2-3 ಸಾಲುಗಳು. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಹೋದ್ವಾರ ಯಾರ ಜೊತೆ ಹೀಗೆ ಡಿಸ್ಕಸ್ ಮಾಡ್ಬೇಕಾದ್ರೆ ದಿಸ್ ಕೇಮ್. ಸೊ ಹೀಗಲೇ ಹೇಳ್ಬೇಕಾದ್ರೆ ಬೇರೆ ಬೇರೆ ದೇವತೆಗಳ ಒಂದು ಸ್ವರೂಪ ಹೇಳ್ಬೇಕಾದ್ರೆ, ರೀತಿ ಹೇಳ್ಬೇಕಾದ್ರೆ ಅಗ್ನಿ ಬಗ್ಗೆ ಮಾತಾಡ್ತಾರೆ. ಅಗ್ನಿ ಬಗ್ಗೆ ಮಾತಾಡ್ಬೇಕಾದ್ರೆ ಅಗ್ನಿ ಹೇಗಿದಾನಪ್ಪ ಅಂತ ಹೇಳಬೇಕಾದ್ರೆ ಅದರಲ್ಲಿ ಒಂದು ಮಾತು ಬರುತ್ತೆ. ಹೇಗೆ ಅಂತಂದರೆ, ಲಿಟ್ರಲಾಗಿ ಹೇಳಬೇಕು ಅಂತಂದರೆ, ಅವನಿಗೆ 4 ಶೃಂಗ, 4 ಕೊಂಬುಗಳು, 3 ಪಾದ 3 ಕಾಲು, 2 ಶೀರ್ಷೆ 2 ಮುಖಗಳು, 7 ಹಸ್ತ 7 ಕೈಗಳು. ಅವನನ್ನು 3 ಹಗ್ಗಗಳಿಂದ ಕಟ್ ಹಾಕಿದ್ದಾರೆ. ಅವನಿಗೆ ಯಾವ ಇದಿರುತ್ತೆ ಅಂತಂದ್ರೆ, ಅವನು ಒಂದು ಋಷಭದ ಥರ ಅಂತ ಹೇಳಿ, ಇಟ್ಸ್ ಎ ಲಿಟ್ರಲ್. ಇದು 4 ಶೃಂಗಾಹ ದ್ವಯೋಸ್ಯ ಇದು ಅಂತ ಅದೊಂದು ಬರುತ್ತೆ. ಒಂದು ಎಲ್ಲೇ ಯಾವುದೇ ಹೋಮದಲ್ಲಾಗಲಿ ಅಗ್ನಿನ ಆವಾಹನೆ ಮಾಡ್ಬೇಕಾದ್ರೆ ಇದೇ ಒಂದು ಇದನ್ನು ಹೇಳಿ ಮಾಡೋದು. ಅವನು ಹಾಗೆ ಬರದ ಅದನ್ನು. ದೇರ್ ಇಸ್ ಆನ್ ಆನಿಮಲ್ ಅಪಿಯರೆನ್ಸ್ ಟು ದ ಲಾರ್ಡ್ ಅಗ್ನಿ, ವೇರ್ ಇನ್ ಹಿ ಹ್ಯಾಸ್ 4 horns, 2 faces, 3 feet, 7 hands, and tied in 3 ropes. Literal meaning. It looks to be a hydra-headed monster, and the Hindus appear to be worshipping monsters, and they are pagans. Devil worship sort of thing or whatever. ನಮ್ಮ ಮಕ್ಕಳು ಇದನ್ನು ಓದ್ತು ಅಂತಂದರೆ ಆಬ್ವಿಯಸ್ ಆಗಿ ಡೌಟ್ಸ್ ಎಲ್ಲಿ ಬರುತ್ತೆ ಅಂದರೆ, ಅಯ್ಯೋ ನಾವು ಯಾಕೆ ಇದು ಮಾಡ್ತಾ ಇದ್ದೀವಿ? ಇಟ್ಸ್ ಸೋ ಕನ್ವೀನಿಯೆಂಟ್ ನಾಟ್ ಟು ಡೂ ದ್ಯಾಟ್ ರಾದರ್ ದ್ಯಾನ್ ಟು ಡೂ ದ್ಯಾಟ್. ಅಂದರೆ ದ ಇಂಟರ್ಪ್ರಿಟೇಷನ್ ಈಸ್ ವೆರಿ ಗ್ರೋಟೆಸ್ಕ್. ಭಯಾನಕವಾದ ಒಂದು ಚಿತ್ರಣ, ಯಾವುದೋ ಒಂದು ವಿಕಾರಾಕೃತಿಯ ಒಂದು ದೇವತೆ ಇದು ಅಂತ. ಬಟ್ ಅದರ ಆ್ಯಕ್ಚುಯಲ್ ಒಳ ಅರ್ಥ ಎಲ್ಲಿದೆ ಗೊತ್ತಾ? ಅಲ್ಲಿ ಅಗ್ನಿ ಅಂತ ಹೇಳೋದು ಒಂದು, ಅಗ್ನಿ ಅನ್ನೋ ದೇವತೆಗೊಂದು, ಇನ್ನೊಂದು ನಮ್ಮಲ್ಲಿರೋ ಪ್ರಜ್ಞೆಯನ್ನು ಅಗ್ನಿ ಅಂತ ಕರೆಯೋದು. ಸರಿ ತಪ್ಪುಗಳನ್ನು ಅರ್ಥ ಮಾಡ್ಕೊಳ್ಳೋ ವಿವೇಕ ಪ್ರತಿ ಮನುಷ್ಯನಲ್ಲಿ, ಪ್ರತಿ ಪ್ರಾಣಿಯಲ್ಲಿ ಏನಿರುತ್ತೆ ಅದಕ್ಕೆ ಅಗ್ನಿ ಅಂತಲ್ಲಿ ಹೆಸರು. ಒಂದು ಒಳ ಅರ್ಥ. 4 ಕೊಂಬುಗಳು ಅಂದರೆ 4 ವೇದ, 4 ಕೊಂಬು. 3 ಕಾಲು ಅಂತಂದರೆ ಭೂತ, ವರ್ತಮಾನ, ಭವಿಷ್ಯ ಅನ್ನೋದು 3 ಕಾಲು. ಯು ಶುಡ್ ನೋ ವಾಟ್ ಇಸ್ ಪಾಸ್ಟ್, ವಾಟ್ ಇಸ್ ಫ್ಯೂಚರ್, ವಾಟ್ ಇಸ್ ಕರೆಂಟ್, ಆ್ಯಂಡ್ ದೆನ್ ಡಿಸೈಡ್ ಆನ್ ಸಮಥಿಂಗ್. ಆ್ಯಂಡ್ 2 ಮುಖ ಅಂತಂದರೆ ಪೂರ್ವ, ಪರ, ಪ್ರೋ ಆ್ಯಂಡ್ ಕಾನ್. ಆ್ಯಂಡ್ 7 ಕೈ ಅಂತಂದರೆ 7 ಲೋಕಗಳು. ಸೊ 7 ಲೋಕಗಳಲ್ಲಿ ವ್ಯಾಪಿಸಿರತಕ್ಕಂಥ ಒಂದು ಪ್ರಜ್ಞೆ. ಇಟ್ಸ್ ಎನ್ ಎಟರ್ನಲ್ ಕಾನ್ಷಿಯಸ್ನೆಸ್, ಇಟ್ಸ್ ಅನ್ ಆಲ್ ಪರ್ವೇಡಿಂಗ್ ಕಾನ್ಷಿಯಸ್ನೆಸ್. 3 ಹಗ್ಗಗಳು ಕಟ್ ಹಾಕಿದೆ ಅನ್ನಂಗಿತ್ತು ಅಂದರೆ, ಪ್ರತಿ ಪ್ರಾಣಿಯ ದೇಹದಲ್ಲೂ ಸತ್ವ, ರಜಸ್ಸು, ತಮಸ್ಸು ಅನ್ನೋ 3 ಇದರಲ್ಲಿ ಅದನ್ನು ಕಟ್ ಹಾಕಿದೆ. ಸೊ ದಟ್ ಈಸ್ ದ ಹೋಲ್ ಮೀನಿಂಗ್ ಆಫ್ ಇಟ್. ಆ್ಯಂಡ್ ಯು ಪೋರ್ಟ್ರೇ ಇಟ್ ಆಸ್ ಸಮಥಿಂಗ್ ಕಂಪ್ಲೀಟ್ಲಿ ಡಿಫರೆಂಟ್. ಆ್ಯಂಡ್ ದಿಸ್ ಇಸ್ ವೇರ್ ಆರ್ ಲ್ಯಾಂಗ್ವೇಜ್ ಲ್ಯಾಕ್ಯುನೈಸ್. ಹೇಳೋರಿಲ್ಲ, ಕೇಳೋರಿಲ್ಲ. ಆ್ಯಂಡ್ ಯಾರೋ ಇಂಗ್ಲೀಷಲ್ಲಿ ಏನೋ ಬರ್ದ ಅಂತ ನಂಬ್ಕೊಂಡು ಓಡಾಡೋರೇ ಜಾಸ್ತಿ. ಇನ್ಫ್ಯಾಕ್ಟ್ ನಮ್ಮ ದೇಶದ ಸಾಕಷ್ಟು ವಿಷಯಗಳ ಬಗ್ಗೆ, ಎಕ್ಸಾಂಪಲ್ ಕೊಹಿನೂರ್ ವಜ್ರದ ಬಗ್ಗೆ ರಿಸರ್ಚ್ ಮಾಡಬೇಕು ಅಂದರೆ, ಚಿತ್ರಾ ಬ್ಯಾನರ್ಜಿ ದಿವಾಕರುಣಿ ಅಂತ ಒಂದು ಬುಕ್ ಬರೆದಿದ್ದಾರೆ, ದ ಕ್ವೀನ್ ಅಂತ. ಇಟ್ಸ್ ಅ ಬ್ಯೂಟಿಫುಲ್ ಬುಕ್ ವೆರಿನ್ ಯಾರಿಗೆ ಅಂದರೆ ಯಾರ ಆಸ್ಥಾನದಲ್ಲಿ ಯಾರಿಗೆ ಇದು ಸೇರಿತ್ತು ಕೊಹಿನೂರ್ ವಜ್ರ, ಅವರು ಹೇಗೆ ಅದನ್ನು ಬ್ರಿಟಿಷರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ವಿತೌಟ್ ದೇರ್ ವಿಲ್. ಯಾಕಂದ್ರೆ ಅದಕ್ಕೆ ಸಾಕಷ್ಟು ಕಥೆ ಇದೆ. ಎಕ್ಸಾಕ್ಟ್ಲಿ. ನೀವು ಲಂಡನ್ ಹೋಗಿದ್ದೀರಾ? ಇಲ್ಲ. ನೀವು ಒಂದ್ಸಲ ಲಂಡನ್ ಹೋಗಿ. ಲಂಡನ್ ಹೋದಾಗ ಒಂದು ಬ್ರಿಟಿಷ್ ಮ್ಯೂಸಿಯಮ್ಮು, ಇನ್ನೊಂದು ವಿಕ್ಟೋರಿಯಾ ಆಲ್ಬರ್ಟ್ ಮ್ಯೂಸಿಯಂ, 2 ಮ್ಯೂಸಿಯಮ್ಗೆ ವಿಸಿಟ್ ಮಾಡಿ ಬನ್ನಿ. ಜಗತ್ತಿನ ಅತ್ಯಂತ ದೊಡ್ಡ ದರೋಡೆಕೋರ ದೇಶ ಅದು ಅಂತ ಗೊತ್ತಾಗುತ್ತೆ. ಅಲ್ಲಿರೋದು ಬರೀ ಬೇರೆ ದೇಶಗಳಿಂದ ತಗೊಂಬಂದು ಸಾಗ ಹಾಕಿರೋದೇ ಇದೆ. ಪರ್ಸೆ ಅವರಿಗೆ ಒಂದು ಹಿಸ್ಟ್ರಿ ಅನ್ನೋದೇ ಇಲ್ಲ. ಅವರಲ್ಲಿ ಇದ್ದಿದ್ದು ಏನು, ಅವರೊಂದು ಟ್ರೈಬಲ್ ಪಾಪ್ಯುಲೇಷನ್ನು. ಚಳಿ ಇರ್ತಿತ್ತು, ಎಲ್ಲೋ ಅಲ್ಲಿ ಇಲ್ಲಿ ಬೇಸಿಗೆ ಇರ್ತಿತ್ತು, ಆಚೆ ಈಚೆ ಇರ್ತಿತ್ತು. ಫಸ್ಟು ಅವರನ್ನು ಇನ್ವೇಡ್ ಮಾಡಿದ್ದು ಅಂತಂದರೆ ರೋಮನ್ಸ್ ಕಾಲದಲ್ಲಿ, ಜೂಲಿಯಸ್ ಸೀಸರ್ ಕಾಲದಲ್ಲಿ ಜಾಗನ ಇನ್ವೇಡ್ ಮಾಡಿದ್ರು ಅಂತ ಇದೆ. ಅದಾದಮೇಲಿಂದ ಈ ಗೋತ್ಸ್ ಇನ್ವೇಡ್ ಮಾಡಿದ್ರು ಅಂತಿದೆ. ಸೊ ಲಾಟ್ ಆಫ್ ಇನ್ವೇಷನ್ಸ್, ಲಾಟ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ಇತ್ತು. ಬಟ್ ಸಿ ಪವರ್ ವಾಸ್ ಸಮಥಿಂಗ್ ದೇ ಕಲ್ಟಿವೇಟೆಡ್ ಅಲ್ಲ. ನಿಧಾನಕ್ಕೆ ದೇ ಬಿಕೇಮ್ ಅ ನೇವಲ್ ಪವರ್. ಫ್ರಾನ್ಸ್ ಜೊತೆ ಯುದ್ಧ ಆಗಿ ಇದೆಲ್ಲ ಆಗಿ ಸಿ ಪವರ್ ಇದಾಗಿ, ದೆನ್ at one point of time the sun never sets on the British Empire ಅಂತಿದ್ರು. ಅಂದರೆ ಆಲ್ ಓವರ್ ದ ವರ್ಲ್ಡ್ ದೇ ಹ್ಯಾಡ್ ಕಾಲನೀಸ್, ದ ಹೈಯೆಸ್ಟ್ ಕೊಲೋನಿಯಲ್ ಪವರ್. ಸಣ್ಣ ದೇಶ, ಪ್ರಾಣಿ ದೇಶ, ಬಟ್ ದಟ್ ಹೈ. ಬರೀ ಬೇರೆ ದೇಶದಿಂದ ತಗೊಂಬಂದು ದಬಾಕೊಂಡಿರೋದೇ ಇದೆ ಅಲ್ಲಿ.
ಆ್ಯಂಡ್ ಸಾಕಷ್ಟು ವೆಸ್ಟರ್ನ್ ಕಂಟ್ರೀಸ್ನ ಆಥರ್ಸು ಹೇಗೆ ಇಲ್ಲಿ ಬಂದು ರಿಸರ್ಚ್ ಮಾಡಿ ಬರೆದು ವಾಟ್ ಎವರ್ ವಾಸ್ ಅಬೌಟ್ ಟು ಟೆಲ್ ಯು ವಾಸ್ ಹೀಗೆ ಒಂದು ಕೊಹಿನೂರ್ ಬಗ್ಗೆ ಒಂದು ಪುಸ್ತಕದಲ್ಲಿ ವೆರ್ ಇನ್ ವೆಸ್ಟರ್ನ್ ಆಥರ್ ಫಾರಿನ್ ಆಥರ್ ಯಾರೋ ಒಬ್ರು ಬರೆದಿರುವಂಥ ಪುಸ್ತಕದಲ್ಲಿ ನಮ್ಮ ಸನಾತನ ಧರ್ಮದ ಉಲ್ಲೇಖನೂ ತಗೊಳ್ತಾರೆ. ಸೇಯಿಂಗ್ ಮಹಾಭಾರತದಲ್ಲಿ ಕೃಷ್ಣನ ಕಥೆಯನ್ನು ನಾವು ಕೇಳುವಾಗ ಶಮಂತಕಮಣಿಯನ್ನು ಉಲ್ಲೇಖ ಏನಿದೆ ಅದೇ ಈ ಕೊಹಿನೂರ್ ವಜ್ರ ಅನ್ನೋ ನಂಬಿಕೆ ಕೂಡ ಇದೆ ಅಂತ. ಕಥೆಗಳು ಬೇಕಾದಷ್ಟಿದೆ. ನೋ ಫಾರಿನ್ ಆಥರ್ಸ್ ಬರ್ದಾಗ್ಲೂ ದೇ ಹ್ಯಾವ್ ಸಮ್ವೇರ್ ಟ್ರೈಡ್ ಅಂಡ್ ಇನ್ಕ್ಲೂಡೆಡ್. ಅದು ಎಲ್ಲಿಂದಾನು ಮೈನ್ ಮಾಡಿ ತೆಗೆದಿದ್ದಾರೆ ಅನ್ನೋ ಹಿಸ್ಟ್ರಿ ಇದೆ. ಸೊ ವೆರಿ ಅನ್ಲೈಕ್ಲಿ ದಟ್ ಇಟ್ಸ್ ದ ಸೇಮ್ ಥಿಂಗ್. ಅಂದ್ರೆ ಅದನ್ನ ಯಾರ ಬಳಿ ಅದಿರುತ್ತೋ ಅವ್ರಿಗೆ ಅಪವಾದ ತಪ್ಪಿದ್ದಲ್ಲ ಅಂತ. ಅದು ಅವರನ್ನ ರೀಚ್ ಆದ್ಮೇಲೆ ಇಂಡಿಯಾ ಆಫ್ ಕೋರ್ಸ್ ಇಟ್ಸ್ ಫ್ಲರಿಶಿಂಗ್ ಅಂಡ್ ಯೆಟ್ ಟು ಫ್ಲರಿಶ್ ಇನ್ನು ಸಿಕ್ಕಾಪಟ್ಟೆ. ಬಟ್ ಲಂಡನ್ ಲುಕ್ಸ್ ಲೈಕ್ ಅವಾಗಿನಿಗೂ ಇವಾಗಿನಿಗೂ ದೇರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್. ಮೇ ಬಿ ಅದನ್ನ ಎಕ್ಸಾಕ್ಟ್ಲಿ